ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಏಪ್ರಿಲ್ 2ನೇ ತಾರೀಕು ಬರ್ತಿರುವಂತಹ ಗುರುವಾರ ಅತ್ಯಂತ ವಿಶೇಷತೆಯೊಂದಿಗೆ ಬರ್ತಿದೆ. ಆ ದಿನ ನಮ್ಮೆಲ್ಲರಿಗೂ ರಾಯರ ವಾರ. ಆದರೆ ಅದೇ ದಿನ ಅಂದರೆ ಏಪ್ರಿಲ್ 2ನೇ ತಾರೀಕು ಗುರುವಾರ ಚೈತ್ರ ಹುಣ್ಣಿಮೆ ಬಂದಿದೆ. ಚೈತ್ರ ಹುಣ್ಣಿಮೆ ಈ ವರ್ಷದ ಮೊದಲ ಹುಣ್ಣಿಮೆ ಆಗಿದೆ. ಹಾಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಆಗಿದೆ. ಆ ದಿನ ನಾವು ಚಿತ್ರಗುಪ್ತ ದೇವ್ರನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳೆದು ಧರ್ಮ ಮಾರ್ಗದಲ್ಲಿ ನಡೆಸ್ತಾರೆ. ಧರ್ಮ ಮಾರ್ಗದಲ್ಲಿ ನಡೆಯೋ ಹಾಗೆ ನಮಗೆ ಚಿತ್ರಗುಪ್ತ ದೇವರು ಅನುಗ್ರಹನ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ನಾವು ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳನ್ನ ನಮ್ಮಿಂದ ದೂರ ಮಾಡದೇ ಇದ್ರೂ ಕೆಲವೊಂದು ಪಾಪ ಕರ್ಮಗಳನ್ನ ನಮ್ಮಿಂದ ದೂರ ಮಾಡ್ತಾರೆ ಅನ್ನೋದನ್ನ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಏಪ್ರಿಲ್ 2ನೇ ತಾರೀಕು ಬಂದಿರುವಂತಹ ಗುರುವಾರ ಹನುಮ ಜಯಂತಿ ಕೂಡ ಇದೆ. ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ಹನುಮದ್ ವ್ರತ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಆ ದಿನನ ಕೆಲವರು ಹನುಮ ಜಯಂತಿ ಅಂತ ಅಂದ್ಕೊಂಡು ಭಗವಂತನ ಸೇವೆ ಮಾಡಿದ್ರು. ಇನ್ನೂ ಕೆಲವರು ಆ ದಿನನ ಹನುಮದ್ ವ್ರತ ಅಂತ ಹೇಳಿ ಆಚರಣೆ ಮಾಡಿದ್ರು. ಆ ದಿನ ನಾವೇನೇ ಆಚರಣೆ ಮಾಡಿದ್ರು ಭಗವಂತನ ಅನುಗ್ರಹ ಆಶೀರ್ವಾದ ನಮ್ಮ ಸೇವೆಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಹಾಗೆ ಏಪ್ರಿಲ್ 2ನೇ ತಾರೀಕು ಬರ್ತಿರುವಂತಹ ಗುರುವಾರದ ದಿನ ಹನುಮ ಜಯಂತಿ ಅಂತ ಹೇಳಿ ಈ ಏಪ್ರಿಲ್ ತಿಂಗಳಲ್ಲೂ ಕೂಡ ಆಚರಣೆ ಮಾಡ್ತೀವಿ. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಈ ಸಲ ಅಂತೂ ಗುರುವಾರದ ದಿನನೇ ಹನುಮ ಜಯಂತಿ ಬಂದಿದೆ. ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಗುರುಗಳಿಗೆ ನಾವು ಹೇಗೆ ಪ್ರತಿ ವಾರ ಸೇವೆನ ಸಲ್ಲಿಸ್ತೀವೋ ಅದೇ ರೀತಿ ಈ ಸಲ ಗುರುವಾರ ಗುರುಗಳ ಜೊತೆಗೆ ಹನುಮ ದೇವ್ರಿಗೂ ಕೂಡ ಯಥಾಶಕ್ತಿ ಸೇವೆನ ಸಲ್ಲಿಸಿ. ನಿಮಗೆ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಸಿದ್ರೆ ಗುರುವಾರ ದಿನ ಈ ಸಲ ರಾಘವೇಂದ್ರ ಸ್ವಾಮಿಯವರ ವಾರ ಜೊತೆಗೆ ಚೈತ್ರ ಹುಣ್ಣಿಮೆ ಇದೆ, ಅದ್ರ ಜೊತೆಗೆ ಹನುಮ ಜಯಂತಿ ಕೂಡ ಇದೆ. ಮೂರನ್ನೂ ಸೇರಿಸಿ ತುಂಬ ಜೋರಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಆಚರಣೆ ಮಾಡಿ. ಇಲ್ಲ ಸರಳವಾಗಿ ಮನೇಲಿ ನಾವು ಮೂರನ್ನೂ ಕೂಡ ಒಟ್ಟಿಗೆ ಆಚರಣೆ ಮಾಡ್ತೀವಿ ಅಂತ ಅಂದರೆ ಹಾಗೂ ಕೂಡ ಮಾಡ್ಬೋದು. ಯಥಾಶಕ್ತಿ ಅಂತ ಹೇಳಿದ್ನಲ್ಲ, ಹಾಗೆ ನಿಮ್ಮ ಮನೇಲಿ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಗುರುಗಳ ಸೇವೆ ಜೊತೆಗೆ ಹನುಮ ದೇವ್ರಿಗೂ ಕೂಡ ಸೇವೆನ ಸಲ್ಲಿಸಿ. ನಿಮ್ಮನೇಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ರೆ ಆ ಫೋಟೋಗೆ ಗಂಧ ಕುಂಕುಮನ ಇಟ್ಟು ಜೊತೆಗೆ ಕೇಸರಿನೂ ಕೂಡ ಇಡ್ಬೋದು. ಆಂಜನೇಯ ಸ್ವಾಮಿಗೆ ಇಟ್ಟು ಹೂವು ತುಳಸಿಯಿಂದ ಅಲಂಕಾರನ ಮಾಡ್ಕೊಳ್ಳಿ. ಫೋಟೋಗೆ ತುಳಸಿ ತುಂಬನೇ ಶ್ರೇಷ್ಠವಾದದ್ದು. ನೀವೆಷ್ಟೇ ಹೂ ತಂದಿದ್ರೂ ಆಂಜನೇಯ ಸ್ವಾಮಿಗೆ ಒಂದು ದಳ ತುಳಸಿನ ಅರ್ಪಣೆ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು, ಮಾಡಲೇಬೇಕು ಕೂಡ. ಅದಾದ ಮೇಲೆ ನೀವು 2 ತುಪ್ಪದ ದೀಪನ, ಚಿಕ್ಕದಾದಂತಹ ತುಪ್ಪದ ದೀಪಗಳನ್ನ ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಸಪ್ರೇಟಾಗಿಟ್ಟು ಹಚ್ಚಿ. ನಂತರ ನೈವೇದ್ಯಕ್ಕೆ ಅಂತ ಹೇಳಿ ಬಾಳೆಹಣ್ಣು, ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿನ ಇಟ್ಟು ತೆಂಗಿನಕಾಯಿನ ಒಡೆದು ಆಂಜನೇಯ ಸ್ವಾಮಿಗೆ ನೈವೇದ್ಯ ಮಾಡಿ. ಆ ದಿನ ಹನುಮಾನ್ ಚಾಲೀಸ್ನ ಎಷ್ಟು ಬಾರಿ ಬೇಕಾದರೂ ನೀವು ಹೇಳ್ಕೋಬಹುದು. ತುಂಬ ಅಂದರೆ ತುಂಬ ಒಳ್ಳೆಯದು. ಹನುಮಾನ್ ಚಾಲೀಸ್ನ ಹೇಳ್ಕೊಡಿ. ನಂತರ ಆಂಜನೇಯ ಸ್ವಾಮಿಗೂ ಕೂಡ ನೀವು ಆರತಿನ ಮಾಡಿ. ಪಂಚಾರತಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾಡಿ. ಇಲ್ಲ ಅಂತ ಅಂದರೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯವರ ಸೇವೆಯಲ್ಲಿ ಹೇಗೆ ರಾಯರಿಗೆ ಆರತಿನ ಮಾಡ್ತಿರೋ ಅದೇ ರೀತಿ ಆಂಜನೇಯ ಸ್ವಾಮಿಯವ್ರಿಗೂ ಕೂಡ ಆರತಿನ ಮಾಡಿ. ಮತ್ತೆ ಆ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯವರ ದರ್ಶನನ ಪಡ್ಕೊಳ್ಳಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ನೀವು ಜೈರಾಮ್ ಶ್ರೀರಾಮ್ ಅಂತ ಹೇಳಿ ವಿಳ್ಯದೆಲೆಗಳನ್ನ ಬಳಸಿ ಹಾರ ಬೇಕಾದರೂ ಮಾಡ್ಕೊಂಡು ಹೋಗಿ ಕೊಡ್ಬೋದು. ಇಲ್ಲ ಪೇಪರ್ಗಳಲ್ಲಿ ಇಷ್ಟು ಬಾರಿ ಬರೀತೀನಿ ಅಂತ ನೀವು ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ಬರೆದು ಅದನ್ನು ಕೂಡ ಹಾರದ ರೀತಿ ಮಾಡಿಕೊಂಡು ಹೋಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಬರ್ಬೋದು. ಹೀಗೆ ಅತ್ಯಂತ ಸರಳವಾಗಿ ನಿಮ್ಮನೆಗಳಲ್ಲಿ ಆಂಜನೇಯ ಸ್ವಾಮಿಯವರ ಸೇವೆನ ಮಾಡಿ ಹನುಮ ಜಯಂತಿ ದಿನ ನಿಮ್ಮನೇಲಿ ಏನಾದರೂ ಆಂಜನೇಯ ಸ್ವಾಮಿಯವರ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕನ ಮಾಡಿ. ಆಂಜನೇಯ ಸ್ವಾಮಿಯವರ ಸ್ತೋತ್ರಗಳು ತುಂಬ ಸಿಗುತ್ತೆ, ಸರ್ಚ್ ಮಾಡಿದ್ರೆ ನೀವು ಆಂಜನೇಯ ಸ್ವಾಮಿಯವರ ಸ್ತೋತ್ರನ ಹೇಳ್ತಾ ನೀವು ವಿಗ್ರಹಕ್ಕೆ ಅಭಿಷೇಕನ ಮಾಡ್ಬೋದು. ಇಲ್ಲ ಅಂತ ಅಂದರೆ ವಿಗ್ರಹಕ್ಕೆ ಅಭಿಷೇಕ ಮಾಡುವಾಗ ಹನುಮಾನ್ ಚಾಲೀಸ್ನ ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಎಷ್ಟು ಬಾರಿ ಸಾಧ್ಯನೋ ಹನುಮಾನ್ ಚಾಲೀಸ್ನ ಹೇಳೋದಕ್ಕೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಅಷ್ಟು ಬಾರಿ ಹನುಮಾನ್ ಚಾಲೀಸ್ನ ಸಂಕಲ್ಪ ಮಾಡಿಕೊಂಡು ಮನೇಲಿ ಪಠಣೆ ಮಾಡಿ.
ಇದ್ರ ಜೊತೆಗೆ ಪ್ರತಿ ವಾರ ರಾಘವೇಂದ್ರ ಸ್ವಾಮಿಯವರ ಸೇವೆನ ಹೇಗೆ ಮಾಡ್ತಿದ್ರಿ ಅದೇ ರೀತಿ ಈ ಗುರುವಾರ ಕೂಡ ಮಾಡಿ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ. ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು.